ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಈವ್ನಿಂಗ್. ಸೊ ಇವತ್ತೊಂದು ಹೊಸ ಸುದ್ದಿ ತೊಗೊಂಡಿದ್ದೀನಿ ನಿಮಗಾಗಿ. ಏನಂತೀರ? ಏನಿಲ್ಲ ಸ್ನೇಹಿತರೆ, ಯೂಟ್ಯೂಬ್ 2027 ಸೊ ಫೆಬ್ರವರಿಯಿಂದ ಅಪ್ಗ್ರೇಡ್ ಮಾಡ್ತಾ ಇದ್ದಾರಂತೆ. ಸೊ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಅಂದರೆ ಹೊಸ ಫ್ಯೂಚರ್ ಆ್ಯಡ್ ಆಗ್ತದೆ ಅಂತ ಲೆಕ್ಕ. ಸೊ ಯಾರ್ಯಾರು ಫ್ಯೂಚರ್ ಯೂಟ್ಯೂಬರ್ಸ್ ಆಗಬೇಕು ಮತ್ತು ಸಕ್ಸಸ್ ಕಾಣ್ಬೇಕು ಅಂದ್ಕೊಂಡಿದ್ದೀರಿ, ದಯವಿಟ್ಟು ಅವ್ರಿಗೆಲ್ಲ ಒಂದು ಸಂದೇಶ ಮತ್ತು ರಿಕ್ವೆಸ್ಟ್ ಅಂದರೆ ಮನವಿ ಏನಪ್ಪ ಅಂದರೆ, ನೀವು ಯೂಟ್ಯೂಬರ್ ಆಗಿ ಬೇಡನಲ್ಲ, ಅದ್ರ ತಕ್ಕಂಗೆ ಶ್ರಮ ವಹಿಸಿ ಅಂತ ನನ್ನ ಮನವಿ. ಸೊ ಇನ್ನೊಂದು ಪ್ರಾಕ್ಟಿಕಲಾಗಿ ಮಾಡಿ. ಕೆಲವರು ಏನೋ ಮಾಡಬೇಕು ಯೂಟ್ಯೂಬ್ ಮಾಡೋಣ, ಕೆಲವರು ಕಾಲು ಹೇಳ್ಕೊಂತ ಅಡ್ಡಾಡೋಣ, ಕೆಲವ್ರಿಗೆ ಜಗಳ ಮಾಡೋಣ, ಮತ್ತು ಅವ್ರಿಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಹಾಳು ಮಾಡೋಣ ಅಂತ ಎಷ್ಟೋ ಜನ ಟ್ರೈ ಮಾಡ್ತಾಯಿದ್ದಾರೆ. ಸೊ ದಯವಿಟ್ಟು ಅದನ್ನು ಮಾಡೋದು ಬಿಡಿ. ನಿಮಗೆ ಇಚ್ಛೆ ಇದ್ದರೆ ಕೆಲವ್ರಿಗೆ ಮಾಡಿದ್ರು ಕೂಡ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಕೆಲಸ ನೀವು ಮಾಡಿ. ಬಟ್ ಇನ್ನೊಂದು ಗಾಸಿಪ್ ಬರ್ತಾಯಿದೆ, ಏನಪ್ಪ ಅಂದ್ರೆ 2027ಕ್ಕೆ ಯೂಟ್ಯೂಬ್ ಹೊಸ ಗೈಡ್ಲೈನ್ ಬರ್ತದೆ. ಅದು ಸತ್ಯ. ಸೊ ಯಾರಿಗೆ ಅನುಮಾನ ಇದ್ದಲ್ಲಿ ದಯವಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿ, ನ್ಯೂ ಅಪ್ಡೇಷನ್ನ ಅಂತ ಟ್ರೈ ಮಾಡಿ. 2027 ಹೊಸ ಯೂಟ್ಯೂಬಿನ ಬದಲಾವಣೆ ಏನಪ್ಪ ಅಂತ ಅವ್ರು ಹೇಳ್ತಾರೆ. ಅದರಲ್ಲಿ ಕೆಲವೊಂದು ಮಾನದಂಡಗಳಿವೆ. ಸೊ ನಾನು ನಂಬಿರಲಿಲ್ಲ, ಸೊ ನಂಬಿದೆ. ಸೊ ಅದನ್ನು ನಾನು ಹೋಗಿ ಹುಡುಕಿ ನೋಡಿದಾಗ ತಿಳ್ಕೊಂಡಾಗ ಗೊತ್ತಾಯ್ತು, ತುಂಬ ವ್ಯತ್ಯಾಸ ಮಾಡಿದ್ದಾರೆ ಸ್ವಲ್ಪ. ಬಟ್ ಯಾವುದಕ್ಕೆ ಏನೇನು ಕೊಟ್ಟಿದ್ದಾರೆ, ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಅಂತ ಅದರಲ್ಲಿ ಡೀಟೇಲ್ ಆಗಿದೆ. ಸೊ ನಾವು ಅತಿ ಹೆಚ್ಚಾಗಿ ಯೂಟ್ಯೂಬ್ ಪಾರ್ಟ್ನರ್ ಆಗಿ ಉಳಿಬೇಕಂದ್ರೆ ಏನು ಫಸ್ಟ್ ಮಾಡಬೇಕಾಗಿದ್ದೇನು, ಅವ್ರು ಎಲ್ಲಿಯೂ ಲೈವ್ ಬಗ್ಗೆ ಹೇಳಿಕೊಟ್ಟಿಲ್ಲ. ಆಮೇಲೆ ರೀಲ್ಸ್ ಬಗ್ಗೆ ಹೇಳಿದ್ದಾರೆ, ಬಿಟ್ಟರೆ ಲಾಂಗ್ ವಿಡಿಯೋ ಬಗ್ಗೆ ಹೇಳಿದ್ದಾರೆ. ಏನಂತ ಹೇಳ್ತೀನಿ ಅಂದರೆ, ಸ್ಟಾರ್ಟಿಂಗ್ ಸೀದಾ ಬಂದುಬಿಡ್ತೀನಿ ನೇರ ಮ್ಯಾಟ್ರಿಕ್ಕೆ, ಸಾಕು ಸುತ್ತ ಮಾತಾಡೋದು ಬೇಡ. 2027 ಫೆಬ್ರವರಿ 1ರಿಂದ ಸ್ಟಾರ್ಟ್ ಆಗುತ್ತೆ ಗೈಡ್ಲೈನು. ನಿಮಗೆ ಫೆಬ್ರವರಿ 1 ಅಂದರೆ ನಿಮಗೆ ಜನವರಿ 31ರವರೆಗೂ ರಿಲ್ಯಾಕ್ಸೇಷನ್ ಇದೆ. 2027 ಜನವರಿ 31 ಅಲ್ಲಿವರೆಗೆ ರಿಲ್ಯಾಕ್ಸೇಷನ್ ಇದೆ. ಆದಷ್ಟು ಬೇಗ ಸ್ಪೀಡ್ ಮೆಂಬರ್ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ಜೊತೆಗೆ ಯಾರ್ಯಾರಿಗೆ ರೀಲ್ಸ್ ಮೇಲೆ ಇಂಟ್ರೆಸ್ಟ್ ಇದೆ ಮಾಡಿ, ಜೊತೆಗೆ ಈಗಲೇ ಸ್ಟಾರ್ಟ್ ಮಾಡಿ ವಿಡಿಯೋಗಳು ಮಾಡಲಿಕ್ಕೆ. ಸೊ ನಿಮಗೇನು ಓನ್ ಇಂಟ್ರೆಸ್ಟ್ ಇದೆ ಅದ್ರಲ್ಲಿ ಮಾಡಿ. ಕಿಚನ್ನು, ಡ್ರಾಮಾ ಇದ್ದರೆ ಡ್ರಾಮಾ, ಸ್ಟೋರಿ ರೈಟ್ರು ನಿಮ್ಗೆ ಬೇಕಾಯ್ತು ಸ್ಟೋರಿ ಹೇಳ್ಬೋದು. ಕೆಲವರು ಟೀಚಿಂಗ್ ಮಾಡ್ತಾಯಿದ್ದೀರಿ, ಒಳ್ಳೆಯದು. ಕೆಲವ್ರಿಗೆ ಇನ್ನೂ ಹಿಸ್ಟ್ರಿ ಬಗ್ಗೆ ಹೇಳ್ತಾ ಇದ್ದೀರಿ, ಅದು ಒಳ್ಳೆಯದು, ಎಜುಕೇಟೆಡ್ ಇರ್ತದೆ. ಕೆಲವು ಮಾಡಿ, ನಿಮ್ಗೇನು ಇಂಟ್ರೆಸ್ಟ್ ಇದೆ ಗೊತ್ತಿಲ್ಲ, ಅದನ್ನು ಪ್ರಾಪರಾಗಿ ಮಾಡಿ. ಆದರೆ ಲಾಂಗ್ ವಿಡಿಯೋಗೆ ತುಂಬ ಒತ್ತು ಕೊಡಿ ಅಂತ ಅದರಲ್ಲಿ ತುಂಬ ಹೇಳಿದ್ದಾರೆ. 1000 ಸಬ್ಸ್ಕ್ರಿಪ್ಷನ್ ಇದೆ, ಅದರಲ್ಲಂತೂ ಚೇಂಜಸ್ ಇಲ್ಲ. ಇನ್ನೊಂದು ಮೇನ್ ಚೇಂಜಸ್ ಅಂತಂದರೆ ವಾಚ್ ಅವರ್. ಸೊ ಎಲ್ಲ ಯೂಟ್ಯೂಬಲ್ಲಿ ಹೇಳ್ತಾಯಿದ್ದಾರೆ ವಾಚ್ ಅವರ್ಸ್ ಆಗಲೇಬೇಕು. ಸೊ ಇವಾಗ ಬರೀ ನಾವು ಒಂದು ವರ್ಷಕ್ಕೆ 4000 ವಾಚ್ ಅವರ್ಸ್ ತೊಗೊಳಕ್ಕೆ ಫೈಟ್ ಮಾಡ್ತಾಯಿದ್ದೀವಿ, ಹೌದಾ? ಅಲ್ಲಿ ಸ್ಕ್ರೀನ್ ಶಾಟ್ ಬಗ್ಗೆನೂ ಹೇಳಿಲ್ಲ ಅವ್ರು. ಆ್ಯಕ್ಚುಲಿ ವಾಚ್ ಅವರ್ ಹೆಂಗೆ ಮಾಡ್ತೀರೋ ಗೊತ್ತಿಲ್ಲ, ಮಾಡಿ. ಓಕೆನಾ? ಒಟ್ಟು ವಾಚ್ ಅವರ್ ಮಾಡಿ. ಜೊತೆಗೆ ನಿಮಗೆ 8000 ವಾಚ್ ಅವರ್ ಸಿಗುತ್ತೆ ಫೆಬ್ರವರಿ 1, 2027ಇಂದ. ಜೊತೆಗೆ ಈಗೇನು 10 ಮಿಲಿಯನ್ಸ್ ಇದೆ ಶಾರ್ಟ್ ವ್ಯೂಸ್ ಬಂದು, ಅದನ್ನು 20 ಮಿಲಿಯನ್ಗೆ ಒಯ್ತಾ ಇದ್ದಾರೆ. ಸೊ ಗಮನ ಇಟ್ಕೊಳ್ಳಿ. ಯಾರ್ಯಾರು ಅತಿ ಹೆಚ್ಚು ರೀಲ್ಸ್ ಮಾಡ್ತಾ ಇದ್ದೀರಿ ಅವ್ರಿಗೂ ಕೂಡ ಇದು ಒಂದು ಕಿವಿ ಮಾತೆ ಅಂತ ಅಂದ್ಕೊಂಬಿಡೋಣ. ನಿಮಗೆ 10 ಮಿಲಿಯನ್ ಇತ್ತು ಈ ವರ್ಷ, ಇವಾಗೂ ಕೂಡ ಇದೆ. 2027 ಜನವರಿ 31ವರೆಗೂ ಕೂಡ ಇದೆ ಅವಕಾಶ. ಫೆಬ್ರವರಿ 1, 2027ರಿಂದ ನಿಮಗೆ ಬಂದ್ಬಿಟ್ಟು 20,000 ಮಿಲಿಯನ್ಸ್ ಶಾರ್ಟ್ಸ್ ಮಾತ್ರ. ಅದು ಟೈಮ್ ಕೊಟ್ಟಿರೋದು ಸೇಮ್ 90 ಡೇಸೇ. ಅದು ತಲೆಗಿಟ್ಕೊಳ್ಳಿ, ಅದರಲ್ಲಿ ಪೀರಿಯಡ್ ಎಕ್ಸ್ಟೆನ್ಷನ್ ಇಲ್ಲ. 90 ದಿನದಲ್ಲಿ 20 ಮಿಲಿಯನ್ಸ್ ವ್ಯೂಸ್ ಆಗಬೇಕು ಓನ್ಲಿ ಶಾರ್ಟ್ಸ್ ಬಂದರೆ, ಓಕೆನಾ? ಅದರಲ್ಲಿ ನಿಮಗೆ ಯೂಟ್ಯೂಬರು ಕನ್ಸಿಡರೇಷನ್ ಮಾಡೋದು ಶೇರ್ ಬಂದು ದುಡ್ಡು ಅರ್ನಿಂಗ್ ಮಾಡಲಿಕ್ಕೆ ಲಾಂಗ್ ವಿಡಿಯೋಗೆ 55% ಮಾಡ್ತಾಯಿದ್ದಾರೆ. ಎಷ್ಟು ಮಾಡ್ತಾಯಿದ್ದಾರೆ? 55%. ಬಟ್ 45% ಮಾತ್ರ ನಿಮಗೆ ಶಾರ್ಟ್ ವಿಡಿಯೋಗಳಿಗೆ ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಜಾಸ್ತಿ ಒತ್ತು ಕೊಡಬೇಕಾಗಿರೋದು ಲಾಂಗ್ ವಿಡಿಯೋನಕ್ಕೆ. ಲಾಂಗ್ ವಿಡಿಯೋದಾಗ ಒತ್ತು ಕೊಟ್ಟರೆ 55% ಹೆಚ್ಚು ರೇಷೋ ಕೊಡೋದ್ರಿಂದ, ಶೇರ್ ಕೊಡೋದ್ರಿಂದ ನಮಗೆ ಅರ್ನಿಂಗ್ ತುಂಬ ಆಗುತ್ತೆ. ಸೊ ತುಂಬ ಜನ ಕಾಮಿಡಿ ಮಾಡ್ತಾ ಇದ್ರಲ್ವ ಕೆಲವೊಂದು ಚಾನಲ್ಗಳಲ್ಲಿ, ಸೊ ಅವ್ರಿಗೆ ಒಳ್ಳೆ ಲಾಭ. ಅವ್ರು ಯಾಕಂದರೆ ಮಿನಿಮಮ್ 5 ನಿಮಿಷ, 4 ನಿಮಿಷ, 6 ನಿಮಿಷ, 8 ನಿಮಿಷ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆ ತುಂಬ ಬೆನಿಫಿಟ್ಟು. ಇನ್ನು ಕೆಲವರು 18, 10 ನಿಮಿಷ, 15 ನಿಮಿಷ ಕೂಡ ಮಾಡ್ತಾಯಿದ್ದಾರೆ. ಬ್ರಾಡ್ಕಾಸ್ಟಲ್ಲೆಲ್ಲ ಅವರ ಒಂದು ತಾಸು ಲೆಕ್ಕ ಮಾಡ್ತಾರೆ. ಅವ್ರಿಗಂತೂ ನಾವು ಹಿಡ್ಕೊಳಕ್ಕಾಗಲ್ಲ. ಸೊ ಅವ್ರು ಮ್ಯಾಕ್ಸಿಮಮ್ ಆಲ್ರೆಡಿ ಒಂದು ಟ್ರೈಸಲ್ಲಿ ಹೊಂಟಿದ್ದಾರೆ ಅಂತ ಅರ್ಥ. ಬಟ್ ನಾವು ಯಾರು ಕಾಮಿಡಿಯನ್ ಮಾಡಲಿಕ್ಕೆ ಅಂದರೆ ನೆಗೆಸುವ ಒಂದು ಚಾನಲ್ಗಳು ಮಾಡ್ತಾಯಿದ್ದಾರೆ, ಮನೋರಂಜನೆ ಮಾಡಿ. ಮಿನಿಮಮ್ ರೇಂಜ್ ನೀವು 5ರಿಂದ 6 ನಿಮಿಷ ತೊಗೊಳ್ಳಿ, ಓಕೆನಾ? 4 ನಿಮಿಷ, 3 ನಿಮಿಷ ಒಳಗೆ ಬರಬೇಡಿ. ಬರ್ತಾ ಇವಾಗ ಶಾರ್ಟ್ ಬಂದಿರದೆ 3 ನಿಮಿಷಕ್ಕೆ ಬಂದು ನಿಂತಿದೆ. ಅಲ್ಲಿಂದ ದಾಟಿದರೆ ನಮಗೆ ಇನ್ನು ಲಾಂಗ್ ವಿಡಿಯೋ ಕನ್ಸಿಡರೇಷನ್.
3 ನಿಮಿಷ ದಾಟಿದ್ರೆ ಮಾತ್ರ ಲಾಂಗ್ ವಿಡಿಯೋ, 3 ನಿಮಿಷದೊಳಗಿದ್ರೆ ಅದು ಲಾಂಗ್ ವಿಡಿಯೋ ಆಗಲ್ಲ. ನೀವು ಕಾಮಿಡಿ ಮಾಡಿ, ಡ್ಯಾನ್ಸ್, ರೀಲ್ಸ್, ಮ್ಯೂಸಿಕ್ಸ್ ಏನೇ ಮಾಡಿ ಜಸ್ಟ್ ಶಾರ್ಟ್ ಆಗುತ್ತೆ, ಅದು ಶಾರ್ಟ್ಸ್ ವಿಡಿಯೋ ಅಂತ ಕನ್ಸಿಡರೇಷನ್ ಮಾಡ್ತಾರೆ. ಅರ್ಥ ಆಯ್ತಾ? ಎಲ್ಲರಿಗೂ ಇನ್ನೊಂದು ಸರಿ ಹೇಳ್ತೀನಿ, 2027 ಫೆಬ್ರವರಿ 1ರಿಂದ 1000 ಸಬ್ಸ್ಕ್ರಿಪ್ಷನ್ ಕಂಡೀಷನ್ನು, 48,000 ವಾಚ್ ಅವರ್, 20 ಮಿಲಿಯನ್ ಶಾರ್ಟ್ಸ್ ವ್ಯೂಸ್ ಬೇಕು. ಸೊ ಇದು ಒಂದೇ ಬದಲಾವಣೆ ಮಾಡ್ತಾ ಇರೋದು, ಇನ್ನೇಂತೂ ಇಲ್ಲ. ಓಕೆನಾ? ಇದು ಮೊದಲು ನಾವು ಖಂಡಿತವಾಗಿ ಗಮನ ಇಟ್ಕೊಂಡು ಎಲ್ಲರೂ ಬದಲಾವಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋಗಾಗಿ ನೋಡೋಣ. ಮತ್ತು ಹೆಚ್ಚಿನ ಅಪ್ಡೇಟ್ಸ್ ಬಂದರೆ ದಯವಿಟ್ಟು ತಿಳಿಸ್ತೀನಿ. ಎಲ್ಲರೂ ಮರೆಯದೆ ನನ್ನ ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರಿಪ್ಷನ್ ಮಾಡಿ, ನನ್ನ ಚಾನಲನ್ನೆಲ್ಲ ಫಾಲೋ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಎಲ್ಲರಿಗೆ.